ಏನೂ ಇಲ್ಲ. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಇಲ್ಲಿರ್ತಕ್ಕಂತ ಎಲ್ಲರಿಗೂ ನಮ್ಮ ಗಟ್ಟು ವೆಂಕಟರಮಣ ಸ್ವಾಮಿ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ನಿಮ್ಮೆಲ್ಲರನ್ನು ನೆಮ್ಮದಿಯಾಗಿ ಕಾಪಾಡಿ ನಿಮ್ ಒಳ್ಳೆ ಆರೋಗ್ಯವಂತರಾಗಿರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಮಾನಣ್ಣ ಅವರು, ಹಾಗೆ ನಮ್ಮ ಮುನಾಂಜನ್ ಅವರು ಇದ್ದಾರೆ, ಉತ್ತೂರು ಸೀನಣ್ಣ ಅವರಿದ್ದಾರೆ, ನಮ್ಮ ಮಾರ್ಗದರ್ಶನ ಅಂತ ಶಿವಣ್ಣ ಅವರಿದ್ದಾರೆ, ಹಿರಿಯರಾದಂತ ರಾಮಲಿಂಗಾರೆಡ್ಡನವರು, ಹಾಗೆ ನಮ್ಮ MLC ಅನಿಲಣ್ಣವರು, ರಾಜೇಂದ್ರ ಗೌಡ್ರು, ಶಂಕರೇಗೌಡರು, ನಮ್ಮ ಮುಖ್ಯವಾಗಿ ನೀಲ್ಕಂಠ ಅಣ್ಣವ್ರು ಇವತ್ತು ನಮ್ಮ ಜೊತೆನಲ್ಲಿ ಮನುಷ್ಯನಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ, ಅವರ ಆತ್ಮ ಹೃದಯ ನಮ್ಮ ಜೊತೆನಲ್ಲಿ ಸುತ್ತಾಡ್ತಾ ಇದೆ, ಅವ್ರು ನಮ್ಮ ಜೊತೆಗೆ ಇದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ನಮ್ಮ ಮಹಿಳಾ ಕಾಂಗ್ರೆಸ್ ಅವರು ಎಲ್ಲರೂ ಇದ್ದಾರೆ, ಲೀಲಮ್ನವರು ಇದ್ದಾರೆ, ನಮ್ಮ ತ್ರಿವೇಣಕ್ಕ ಅವರು ಇದ್ದಾರೆ, ಎಲ್ಲರೂ ನಮ್ಮ ಮಹಿಳಾ ಕಾಂಗ್ರೆಸ್ ಅವರು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಲೀಡರ್ಸು, ನಗರಸಭೆ ಸದಸ್ಯರು, ಪತ್ರಕರ್ತರು, ಮಾಧ್ಯಮ ಮಿತ್ರರು, ನಿಮ್ಮೆಲ್ಲರಿಗೂ ಯೂತ್ ಕಾಂಗ್ರೆಸ್, ಮೇಜರ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಎಲ್ಲರಿಗೂ ಧನ್ಯವಾದಗಳು. ದೀರ್ಘ ಸುಮಂಗಲಿ ಭವ ಅನ್ನೋ ಕಾರ್ಯಕ್ರಮವನ್ನು ನಮ್ಮ ಆದಿನಾರಾಯಣನವರು ಹಮ್ಮಿಕೊಂಡ್ರು. ನನಗೇನಂದ್ರೆ ಎಲೆಕ್ಷನ್ ಅಲ್ಲಿ ಸೋತಿರೋದು ಆದಿನಾರಾಯಣನವರು, ನಿಮ್ಮಿಂದ ಯಾರಿಂದನೂ ಸೋತಿಲ್ಲ, ದಯವಿಟ್ಟು ಅದು ಯಾರು ತಿಳ್ಕೊಳ್ಳಬಾರ್ದು. ಜನಗಳಿಂದ ಅಂತ ಅವ್ರು ಸೇರಿಲ್ಲ, ನಮ್ಮ ನಾಯಕರುಗಳಿಂದ ಸೋತಿದ್ದಷ್ಟೇ. ಅವರು ನಾಯಕರುಗಳಿಂದನೇ ಸೋತಿದ್ದವರು. ಏನಂದ್ರೆ ನಾಯಕರು ಆ ಟೈಮ್ ಸಂಬಂಧಪಟ್ಟಂಗೆ ಕೆಲಸ ಮಾಡಿಲ್ಲ, ಆ ಮಾತುಗಳು ಮೀಟಿಂಗ್ಗಳಲ್ಲೇ ಸೊರಯಿತು, ಎಲೆಕ್ಷನ್ ಮುಗಿದೋಯ್ತು. ಯಾಕೆ ನಾನು ಇಬ್ರು ಒಂದೇ ದಿವಸ ನಾಮಿನೇಷನ್ ಹಾಕಿದ್ದು, ಅಂದ್ರೆ ನಾವಿಬ್ರು ನಾಮಿನೇಷನ್ ಹಾಕಿ ನಾನ್ ಗೆದ್ದೆ, ಅವ್ರು ಸೋತು. ನಾನು 34,000 ಓಟಲ್ಲಿ ನಾನು ಗೆದ್ದೆ ಕೋಲಾರಲ್ಲಿ. ಬೇರೆ ಕಾನ್ಸ್ಟಿಟ್ಯೂನ್ಸಿ ಪರಿಚಯ ಅಂದ್ರೆ ಮೇನ್ ಲೀಡರ್ಸ್ ಬಿಟ್ರೆ ಬೇರೆ ಯಾರು ಗೊತ್ತಿರ್ಲಿಲ್ಲ. ಅಂತ ಜಾಗದಲ್ಲಿ ಹೋಗಿ ಗೆಲ್ಬೇಕಂದ್ರೆ ಕಾರಣ ನೀವೇ. ಇವತ್ತು ದೀರ್ಘ ಸುಮಂಗಲಿ ಭವ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮ ಹೆಣ್ಣು ಮಕ್ಕಳು ನನಗೆ ಓಟ್ ಹಾಕಿದ್ದಾರೆ, ಅವ್ರಿಗೆ ಏನಾದ್ರೂ ನಾನೊಂದು ಸಹಾಯ ಮಾಡಬೇಕು, ಅವರಲ್ಲಿ ನನಗೆ 69,000 70,000 ಓಟನ್ನ ನನಗೆ ಹಾಕಿದ್ದಾರೆ ಅಂತ ಅವರು ಆ ಒಂದು ಪ್ರೀತಿಗೋಸ್ಕರ, ನಿಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿಗೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನ ತಾಲೂಕಾದ್ಯಂತ ಮಾಡ್ತಾ ಇದ್ದಾರೆ. ಮೊದಲು DCC ಬ್ಯಾಂಕ್ ಅಲ್ಲಿ ನೀಲ್ಕಂಠನ್ ಅವರು, ನಾನು, ನಮ್ಮ ರಾಮಲಿಂಗಾರೆಡ್ಡಿ ಹಾಗೆ ನಾನು MLA ಇದ್ದಾಗ ಎಲ್ಲಾ ಹೆಣ್ಮಕ್ಳು ಯಾರ್ಯಾರು ಲೋನ್ ತಗೊಳ್ತಾ ಇದ್ರು DCC ಬ್ಯಾಂಕ್ ಇಂದ ಎಲ್ಲರಿಗೂ ಒಂದೊಂದು ಸೀರೆಯನ್ನ, ನಾನು ರೇಷ್ಮೆ ಸೀರೆಯನ್ನ ಎಲ್ಲರಿಗೂ ಕೊಟ್ಕೊಂಡ್ ಬಂದೆ. ಕೊಟ್ಟಿದ್ದೀನಿ ಇಲ್ವಾ ಮಾವತ್ತು? ಎಲ್ರಿಗೂ ಕೊಟ್ಟಿದ್ದೆ. ಆಮೇಲೆ ಹಾಲು ಹಾಕುವಂತ ಡೈರಿಗಳಿಗೆ ಎಲ್ಲ ನಮ್ಮ ಹೆಣ್ಮಕ್ಳು ಹಾಲು ತಗೊಂಡೋಗಿ ಹಾಕ್ತಾರೆ, ಹಸು ಹಾಲನ್ನ. ಆ ಹಾಲು ಹಾಕೋ ಡೈರಿಗಳಿಗೆ ಕ್ಯಾನ್ ಕೊಟ್ಟಿದ್ದೆ ನಾನು, 10 ಲೀಟರ್ದು ಕ್ಯಾನು, 1 2 3 4 5 ಕ್ಯಾನನ್ನು ಕೊಟ್ಟಿದ್ದೆ. ಆಮೇಲೆ ಡೈರಿ ಬಿಲ್ಡಿಂಗ್ಸ್ ಕಟ್ಟುವಾಗ 2 ಲಕ್ಷ ಕೊಟ್ಟಿದ್ದೆ. ಏನು ಕೊಟ್ಟಿದ್ದೆ ಅಂತ ಹೇಳಿದ್ರೆ, ನಾವು ಯಾವತ್ತೂ ನಿಮ್ಮ ಹತ್ರ ಒಂದು ಓಟ್ ಕೇಳಕ್ ಬರ್ತೀವಿ ಅಷ್ಟೇ, ಬೇರೆ ಏನು ಕೇಳಕ್ ಬರೋದಿಲ್ಲ. ಆದ್ರೆ ನಮ್ಮ ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ನಮ್ಮ ತಾಲೂಕಿನ ಚೆನ್ನಾಗಿರ್ಬೇಕು ಅನ್ನೋದು ಉದ್ದೇಶದಿಂದಾನೇ ನಾವೆಲ್ಲ ಮಾಡ್ಕೊಂಡು ಬಂದ್ವಿ. ಸ್ಕೂಲ್ ಫೀಸ್ದು, ಲ್ಯಾಪ್ಟಾಪ್ಸ್, ಸೈಕಲ್ ಇವೆಲ್ಲ ಕೊಟ್ಟು ಜಾಸ್ತಿ ಹೇಳ್ಕೊಂಡು ಹೋದ್ರೆ ಈ ಸಾಯಂಕಾಲವರೆಗೂ ಹೇಳ್ತೀವಿ, ಬೇಡ, ಅದನ್ನ ನಮ್ಗೆ ಹೇಳೋದು ಬೇಡ. ಅದರಿಂದ ಇವತ್ತು ಈ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ ಒಳ್ಳೆ ಅಭಿವೃದ್ಧಿ, ಎಲ್ಲದರಲ್ಲೂ ಮುಂಚಿತವಾಗಿ ನಿಮ್ಮ ಆಶೀರ್ವಾದ ಇದ್ರೆ ಅವರು ಅಭಿವೃದ್ಧಿಯಲ್ಲಿ ಮುಂದೆ ಬರ್ತಾರೆ. ಇನ್ನ ನಿಮ್ಗೋಸ್ಕರ ಅನೇಕ ಸೇವೆಗಳು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಅವರು. ಈ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ ನೀಲ್ಕಂಠನ್ ಅವರು ಅದಕ್ಕೆ ಹೆಸರಿಟ್ಟು ಅದನ್ನ ತಗೊಂಡ್ ಬಂದ್ರು. ಅವ್ರು ಇವತ್ತಿಲ್ಲ ಅಂದ್ರೂ ಆ ಕಾರ್ಯಕ್ರಮವನ್ನ ನಾವು ಚಾಲನೆ ಮಾಡಿ ಅವರು ಜ್ಞಾಪಕಾರ್ಥವಾಗಿ ಕಾರ್ಯಕ್ರಮ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಇವತ್ತು ನಮ್ಮ ಹೆಣ್ಮಕ್ಳಲ್ಲಿ ಎಲ್ಲರಲ್ಲೂ ಒಂದೇ ಮಾತಾಡ್ತೇನೆ, ಒಂದೇ ಹೇಳ್ತೀನಿ ನಾನು. ಇವತ್ತು ದೇಶದಲ್ಲೇ ಹೆಣ್ಮಕ್ಳು ಅಂತಂದ್ರೆ ಮೊದಲನೇ ಸ್ಥಾನ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ 1000 ಓಟ್ ಜಾಸ್ತಿ ಇರೋದೇ ಹೆಣ್ಮಕ್ಳದ್ದು, 1000 ಓಟ್ ಜಾಸ್ತಿ ಇರೋದೇ ಹೆಣ್ಮಕ್ಳದ್ದು ಮುಳಬಾಗಿಲು ತಾಲೂಕಲ್ಲಿ. ಹೆಣ್ಮಕ್ಳು ಯಾವ್ದ್ರಲ್ಲಾದ್ರೂ ನೀವು ಮುಂದೆ ಇರ್ತೀರಾ ನೀವು. ನನಗ್ ಗೊತ್ತಿದೆ ನಮ್ಮ ಮುಳಬಾಗಿಲು ತಾಲೂಕಿನ ಜನ ಯಾವ ತರ ನಂಬಕಸ್ತರು ಅನ್ನೋದು ನನಗ್ ಗೊತ್ತಿದೆ. ಯಾಕಂದ್ರೆ 23 ವರ್ಷಗಳ ಕಾಲ, 24 ವರ್ಷ ಆಯ್ತು, 24 ವರ್ಷಗಳ ಕಾಲ ನಿಮ್ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಿದ್ದೀನಿ, ಯಾವ್ಯಾವ ಊರಲ್ಲಿ ಏನು ಅಂತ. ಇವತ್ತು ನಾನು ಕಾರಲ್ಲಿ ಹೋಗ್ತಾ ಇದ್ರೆ ಬೆಂಗಳೂರು ಕಡೆಗೆ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಯಾರಾದ್ರೂ ಹೋದಾಗ ಕಿಟಕಿಯಿಂದ ಕೈ ಹಾಕೋಣ ಮಂಜನ ಅಂತ ಕೈ ತೋರಿಸ್ಬಿಟ್ಟು ಹೋಗ್ತಾರೆ. ಅವಾಗ ಏನ್ ಅನ್ಸುತ್ತೆ ಅಂದ್ರೆ ಆ ಆನಂದಕ್ಕೆ ಬೆಲೆನೇ ಇಲ್ಲ ನನಗೆ. ಅಷ್ಟೊಂದು ಆನಂದ ಆಗ್ಬಿಡ್ತದೆ, ಅಪ್ಪ ನಮ್ಮ ಹೆಣ್ಮಕ್ಳು ನನ್ ಗುರ್ತಿಟ್ಕೊಂಡು ನೋಡಪ್ಪ ನಾನು ಮಾತಾಡಿದ್ರು ಮುಂದೆ, ಅಷ್ಟು ಖುಷಿ ಆಗುತ್ತೆ ನಮಗೆ. ಅದರಿಂದ ಆದಿನಾರಾಯಣನ್ ಅವರಿಗೆ ನಿಮ್ಮ ಆಶೀರ್ವಾದ ಯಾವತ್ತೂ ಇರ್ಲಿ. ನಾವು ಅವ್ರ ಜೊತೆಗೆ ಇರ್ತೀವಿ, ನಾವು ಅವ್ರ ಜೊತೆನಲ್ಲಿ ಯಾವತ್ತು ಅವರಿಗೆ ಯಾವುದೇ ರೀತಿಯಾದಂತ ಸಪೋರ್ಟ್ ಆಗಲಿ ನಾವು ಜೊತೆಲಿ ಇವತ್ತರೆಗೂ ಸಪೋರ್ಟ್ ಮಾಡಿದೀವಿ, ಮುಂದಕ್ಕೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ, ತುಂಬಾ ಹೊತ್ತು ಬೇಡ, ಕಾರ್ಯಕ್ರಮಗಳಾಗ್ಲಿ ಇನ್ನ ಅನೇಕ ಕಾರ್ಯಕ್ರಮಗಳು ಇದಾವೆ, ಇದನ್ನೇ ಮಾಡೋದು. ಇವತ್ತು ಹೆಬ್ಳಿ ಮುಷ್ಟೂರು ಪಂಚಾಯತಿಯನ್ನ ಮಾಡಿದೀವಿ. ಹೆಬ್ಳಿ ಮುಷ್ಟೂರು ಪಂಚಾಯತ್ ನೆಕ್ಸ್ಟ್ ಈ ಕಡೆ ನಂಗ್ಲಿ, ಈ ಕಡೆಯಿಂದ ಹೋಗುವಂತ ಕಾರ್ಯಕ್ರಮ ಹಾಕೊಂಡಿದೀವಿ. ಖಂಡಿತವಾಗ್ಲೂ ಮಾಡ್ತೀವಿ, ನಿಮ್ ಜೊತೆಗಿರ್ತೀವಿ, ಎಲ್ಲಾ ವಿಚಾರದಲ್ಲೂ ನಿಮ್ ಜೊತೆಗಿದ್ದು ನಿಮ್ಮ ಕಷ್ಟ ಸುಖಗಳಿಗೆ ನಾವು ನಿಮ್ ಜೊತೆ ಇದ್ದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ನನ್ನನ್ನು ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಆಮೇಲೆ ಕೆಲವೊಂದು ಸುಳ್ಳು ಪ್ರಚಾರಗಳು ಮಾಡ್ತಾರೆ.
ಸುಳ್ಳು ಪ್ರಚಾರಗಳು ಮಾಡ್ತಾರೆ, ಏನೋ ಆತ್ಮನಾರಾಯಣ ಮಾಡ್ತಾರೆ ಅದು ಇದು ಅಂತ. ನಮ್ಗೇನು ದುಡ್ಡೇನು ಸುಮ್ಮನೆ ಎಲ್ಲೂ ಕಲ್ಪನೆ ಮಾಡ್ಕೊಂಡು ಬರ್ತಾ ಇಲ್ಲ, ಪ್ರಿಂಟಿಂಗ್ ಮಾಡ್ಕೊಂಡು ಬರ್ತಾ ಇಲ್ಲ ದುಡ್ಡು ಎಲ್ಲೂ. ನಾವು ಕಷ್ಟಪಟ್ಟಿರುವಂತ ದುಡ್ಡನ್ನೇ ಖರ್ಚು ಮಾಡೋದು. ನಾವು ದುಡಿದು ರಾತ್ರಿ ಆಗಲು ದುಡಿದು ನಾವು ರಿಯಲ್ ಎಸ್ಟೇಟ್ ಇನ್ನೊಂದು ಜಮೀನ್ ತೆಗೆದು ಮಾರಿ ನಾವು ಬಂಡವಾಳ ಹಾಕಿ ಬಂಡವಾಳ ಎತ್ಕೊಳ್ಳೋದು. ಅದರಲ್ಲಿ ಬಂದಿದ್ದ ಲಾಭದಲ್ಲಿ ನಿಮಗೂ ಸಹಾಯ ಆಗುತ್ತೆ ಅಂತ ನಮ್ಮ ಹೆಣ್ಮಕ್ಳಿಗೂ ಮಾಡಬೇಕು ಅಂತ ನಮ್ಮ ಆಸೆಯಿಂದ ಮಾಡ್ತಾ ಇದ್ದೀವಿ. ಅದರಿಂದ ನೀವು ಬೇರೆ ರೀತಿಯಲ್ಲಿ ತಿಳ್ಕೊಬೇಡಿ. ಏನ್ ಸಿಗೋಣ, ಪುಲ್ವಾಮಾ ದಾಳಿ ಅದ್ಯಾವ್ದು ಅದೇ ದಾಳಿ ಮಾಡಿದ್ದಾರೆ ಅವರು ನಮ್ಮವ್ರನ್ನ. ಪಹಲ್ಗಾಮ್ ಅಲ್ಲಿ ಆಗಿರೋದು ಘಟನೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅವ್ರ ಆತ್ಮಕ್ಕೆ ಎಲ್ಲರಿಗೂ ಶಾಂತಿ ಸಿಗ್ಲಿ. ಅದರಿಂದ ಇನ್ನು ಮುಂದೆ ಯಾರಿಗೂ ಆ ರೀತಿಯಲ್ಲಿ ಆಗಬಾರ್ದು ಅನ್ನೋದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಆಮೇಲೆ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ. ಮಾತಾಡಿದ್ರೆ ನನಗೆ ತುಂಬಾ ಜಾಸ್ತಿ ಮಾತಾಡ್ಬಿಡ್ತೀನಿ ಅದ್ರ ಬಗ್ಗೆ, ಅಷ್ಟೊಂದು ಕೋಪ ಬರುತ್ತೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಅದ್ರ ಬಗ್ಗೆ ನಮ್ಮ ಹೆಣ್ಮಕ್ಳಿಗೆ ಲೇಟ್ ಆಗ್ತಾ ಇದೆ. ಈ ಏನ್ ನೀವು ಕೊಡ್ಬೇಕು ಅಂತಿದ್ದೀರಿ ಹೆಣ್ಮಕ್ಳಿಗೆ ಆಶೀರ್ವಾದ ತಗೋಬೇಕು. ಅವ್ರ ಹತ್ರ ಏನಂದ್ರೆ ಅರಿಶಿನ ಕುಂಕುಮ ಕೊಟ್ಟು ಅವ್ರಿಗೊಂದು ಸೀರೆ ಕೊಟ್ಟು ನಿಮ್ಮ ಅರಿಶಿನ ಕುಂಕುಮಗೆ ನೀವು ಹಿಂಗೆ ಕಂಟಿನ್ಯೂ ಆಗಿರ್ಬೇಕು, ಆದಿನಾರಾಯಣ ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮಾಡ್ತಾ ಇದ್ರಿ. ಅದರಲ್ಲಿ ನೀವು ಒಳ್ಳೇದೇ ಮಾಡ್ತೀರಾ, ನೀವು ಆಶೀರ್ವಾದ ಮಾಡ್ತೀರಾ ಅಂತ ನಂಬ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಹಂಗೆ